25 ಡೇಸ್ ಹಾರ್ಡ್ ಚಾಲೆಂಜ್ ದಿನ 10 ಆಯ್ತು ಆಲ್ರೆಡಿ. ಇವತ್ತು ದಿನ 11. ಸೊ ಇವತ್ತಿಂದ ಗೇಮಿಂಗ್ ಚಾನಲ್ನ ಶುರು ಮಾಡ್ತಿದ್ದೀನಿ. ತುಂಬ ಜನ ಕೇಳ್ತಿದ್ದೀರಾ ಗೇಮಿಂಗ್ ಚಾನಲ್ನ ಯಾಕೆ ಗುರು ನಿಲ್ಸಿದ್ಯಾ ಅಂತಂದು. ಇವತ್ತಿಂದ ಗೇಮಿಂಗ್ ಚಾನಲ್ ಶುರು. 1 hour later. ಸಮಯ 10 ಗಂಟೆ. ತೋಟಕ್ಕೆ ಊಟ ಕೊಡೋಕೆ ಹೋಗ್ಬೇಕಾಗಿತ್ತು, ಅದಕ್ಕಾಗಿ ಪೆಟ್ರೋಲ್ ಖಾಲಿ ಆಗಿತ್ತು. ಅರ್ಧ ಲೀಟ್ರ್ ಪೆಟ್ರೋಲ್ನ ಅರ್ಧ ಲೀಟ್ರ್ ಪೆಟ್ರೋಲ್ನ ಹಾಕೊಂಡೆ. ನಿನ್ನೆ ಬೇರೆ ಮಳೆ ಬಂದ್ಬಿಟ್ಟು ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿದ್ವು. ರೋಡೆಲ್ಲ ಫುಲ್ಲು ಕೆಸರು ಅಂದರೆ ಕೆಸರು. ನೋಡ್ತಿರ್ಬೋದು ಇಲ್ಲಿ ನೀರು ಹೆಂಗೆ ನಿಂತವಂತಂದು. ಮೆಲ್ಲಕ್ಕೆ ಹೋದರೆ ಇಲ್ಲಿ ಆರಾಮಾಗಿ ಹೋಗ್ಬೋದು. ಎಲ್ಲರೂ ಜೋರಾಗಿ ಎದ್ರೆ ಹೋದರೆ ಸ್ಕಿಡ್ ಆಗಿ ದಬ್ಬಾಕೊಳ್ಳೋದು ಗ್ಯಾರಂಟಿ. ನೋಡ್ರಿ ಎಷ್ಟೆಷ್ಟು ಉದ್ದ ನೀರು ನಿಂತವಂತಂದು. ಇಲ್ಲಂತೂ ಹಳ್ಳ ಆಗ್ಬಿಟ್ಟೈತೆ. ಅರ್ಧ ಟೈರ್ ಮುಡ್ಕೊಳ್ಳುತ್ತೆ ಸ್ಕೂಟಿದು, ಅಷ್ಟು ನೀರು ನಿಂತ್ಬಿಟ್ಟಾವ ಇಲ್ಲಂತೂ. ಮನೆಗೆ ಬಂದು ಫಸ್ಟ್ ಊಟ ಮಾಡಿದೆ, ಮುದ್ದೆ ಸಾಂಬಾರು. ಇವತ್ತಿನ ಬೆಳಗ್ಗೆ ಡೇಟ್. ಇವತ್ತು ನಮ್ಮೂರಲ್ಲಿ ರೋಡಿನ ಕೆಲಸ ನಡೀತಿತ್ತು, ರೋಡ್ ಮಾಡ್ತಿದ್ರು. ನೋಡ್ತಿರ್ಬೋದು ಇಲ್ಲೆಲ್ಲ ದೊಡ್ಡ ಮಿಷಿನ್ ಎಲ್ಲ ಬಂದವೆ. ಸೊ ಇಟಾಚಿ ಆಮೇಲೆ ರೋಡ್ ಮಾಡೋದು ಇವೆಲ್ಲ ತಂದು ಇವೆಲ್ಲ ಭಾರಿ ರೋಡ್ ಮಾಡ್ತಿದ್ರು. ಸೊ ಸಿಮೆಂಟ್ ರೋಡು ನೋಡ್ರಿ, ಇಟಾಚಿ ಆಮೇಲೆ ಇಲ್ಲಿ ರೋಡ್ ಮಾಡೋದು, ಅದು ಇಟಾಚಿಯಲ್ಲಿ ಮುಂದೆ ಎಳಿಯೋದು. ಸೊ ಇಲ್ಲಿ ರೋಡ್ ಅದು ಬಿಟ್ಕೊಂಡು ಹೋಗುತ್ತೆ. ಹತ್ತತ್ರ ಒಂದಡಿ ರೋಡು ಹಾಕಿರೋದು. ಒಂದು ಸೈಡಿಗೆ ಫಿನಿಶಿಂಗ್ ಕೊಡ್ತಿದ್ರು, ನೋಡ್ತಿರ್ಬೋದು. ಒಂದು ಸೈಡಿಗೆ ಕಬ್ಬು ದೀಪ ಎಲ್ಲ ಆಗಿತ್ತು, ಅದಕ್ಕಾಗಿನೇ ಇನ್ನೊಂದು ಸ್ವಲ್ಪ ಕಾಂಕ್ರೀಟ್ ಹಾಕೊಂಡು ಎಲ್ಲ ಫಿನಿಶಿಂಗ್ ಹೊಡಿತವ್ರೆ. ಸೊ ಚೆನ್ನಾಗೇ ಮಾಡವ್ರೆ ಮಾತ್ರ. ರೋಡ್ ನೋಡ್ತಿರ್ಬೋದು, 1 ಅಡಿ ಎತ್ತರ ಮಾಡಿರೋದು ರೋಡಲ್ಲ. ಇದು ರೋಡ್ ಮಾಡೋ ಮಿಷಿನ್ನು ನೋಡ್ತಿರ್ಬೋದು. ಇದರೊಳಕ್ಕೆ ಕಾಂಕ್ರೀಟ್ ಹಾಕೊಂಡು ಹೋಗಿದ್ದಾರೆ. ಅದು ಕಾಂಕ್ರೀಟ್ ಕಲಸಿ ಕರೆಕ್ಟಾಗಿ 1 ಅಡಿ ಎತ್ತರ ಬಿಡ್ತೈತೆ ಅದು. ಮತ್ತು ಇದು ಹಿಂದೆ ಎಟೇಚಿ ಎಳಿಯೋಕ್ಕೆ, ಕಾಂಕ್ರೀಟ್ ಹಿಂದಕ್ಕೆ ಎಳಿಯೋಕ್ಕೆ. A few moments later. ಸಮಯ 12:55. ಜಸ್ಟ್ 1 ಲೀಟ್ರ್ ನೀರು ಕುಡಿದಿದ್ದಾಯ್ತು. ಇನ್ನೂ 3 ಲೀಟ್ರ್ ಟಾಸ್ಕು ಕಂಪ್ಲೀಟ್ ಆಗಬೇಕು. ಇನ್ನೂ 3 ಲೀಟ್ರ್ ಕುಡಿಬೇಕು. ಸೊ ಇವಾಗ ಏನಪ್ಪ ಅಂತಂದರೆ ನೆಗಡಿ ಆಗಿಬಿಟ್ಟೈತೆ. ಯಾಕೆಂದರೆ ನಿನ್ನೆ ಮಾಮೂಲಿ ನೀರು ಕುಡ್ದಿದ್ದೆ, ಅದಕ್ಕಾಗಿನೇ ಫಿಲ್ಟ್ರ್ ನೀರು ಕುಡಿದು ಮಾಮೂಲಿ ನೀರು ಕುಡಿದ್ಬಿಟ್ರೆ ನೆಗಡಿ ಹಾಗೇ ಆಗುತ್ತೆ. ಏನೂ ಮಾಡೋಂಗಿಲ್ಲ. ಇವತ್ತು ಫಿಲ್ಟ್ರ್ ನೀರು ಇದ್ದಾವೆ, ಕುಡಿಬೋದು. ಇನ್ನು ಗೇಮಿಂಗ್ ವಿಡಿಯೋ ಮಾಡಬೇಕು, ಅದಕ್ಕೆ ಕರೆಂಟ್ ಬೇರೆ ಇಲ್ಲ. ಮಾಡೋಣ. ಇನ್ನು ಸಾಯಂಕಾಲದವರೆಗೂ ಟೈಮ್ ಐತೆ. ಇನ್ನು ಬೇರೆ ಕೆಲಸ ತುಂಬ ಇದ್ದಾವೆ, ಎಡಿಟಿಂಗ್ ಬೇರೆ ಐತೆ. ಮಾಡೋಣ. ತುಂಬ ಚೆನ್ನಾಗಿ ಕೇಳ್ತಿದ್ದೀರಾ ಗೇಮಿಂಗ್ ವಿಡಿಯೋ ಅದು ಇದು ಅಂತೆಲ್ಲ ಮಾಡೋಣ. ಇವತ್ತಿನ ಮಧ್ಯಾಹ್ನದ ಡಯಟು ಎಲ್ಲರೂ ಕಾಂಕ್ರೀಟು ಅಂತಾರಲ್ಲ, ಅದೇ ಉಪ್ಪಿಟ್ಟು. 2 ಲೀಟ್ರ್ ನೀರು ಫೈನಲಿ ಕಂಪ್ಲೀಟೆಡ್. ಇನ್ನು 2 ಲೀಟ್ರ್ ಕುಡಿಬೇಕು ಟಾಸ್ಕು ಕಂಪ್ಲೀಟ್ ಆಗಬೇಕಂದ್ರೆ. ಯಾಕೆಂದರೆ 4 ಲೀಟ್ರು ಟಾರ್ಗೆಟ್ ಇರೋದು. ಇದು ಡೇ 11 ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಸಮಯ 4:51. ಈಗ ವರ್ಕೌಟ್ ಮಾಡೋದಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಏಕೆಂದರೆ ಬೆಳಗ್ಗೆ ವರ್ಕೌಟ್ ಮಾಡಿರಲಿಲ್ಲ, ಅದಕ್ಕಾಗಿಯೇ ಇವಾಗ ವರ್ಕೌಟ್ ಮಾಡೋದಕ್ಕೆ ಹೋಗಬೇಕು. ಟೈಮ್ ಬೇರೆ ಆಗೈತೆ. ಯಾಕೆಂದರೆ ಡೈಲಿ 1.5 ಗಂಟೆ ವರ್ಕೌಟ್ ಮಾಡಬೇಕಲ್ಲ. ಬೆಳಗ್ಗೆ ಮಾಡಿದ್ದೆ, ಆದರೆ ವೀಡಿಯೋ ಮಾಡ್ಕೊಂಡಿರಲಿಲ್ಲ, ಜಾಸ್ತಿ ಏನು ಮಾಡಿರಲಿಲ್ಲ ವರ್ಕೌಟು. ಇವಾಗ ಮಾಡಬೇಕು ಹೋಗಿ. ನಿನ್ನೆ ಮಳೆ ಬಂದ್ಬಿಟ್ಟು ಫುಲ್ಲು ರೋಡ್ ತುಂಬ ನೀರು. ನೋಡ್ರಿ ಹೆಂಗೆ ಕೆಸರಾಗೈತೆ ನೀರು ತುಂಬ್ಕೊಂಬಿಟ್ಟವೆ.
ರೋಡಿನ ತುಂಬ ಬರೀ ನೀರು ತುಂಬ್ಕೊಂಬಿಟ್ಟವು ನೋಡ್ರಿ. ಹಳ್ಳ ಹಳ್ಳ ಆಗೈತಿ ಇಲ್ಲಿ. ಅರ್ಧ ಟೈರ್ ಮುಣಿಕ್ಯಂತಾವ ಇಲ್ಲಿ. ಇನ್ನೊಂದು ಐತೆ ಮುಂದೆ ಐತೆ ತೋರಿಸ್ತೀನಿ. ಇಲ್ಲಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅರ್ಧ ಟೈರ್ ಮುಣ್ಕೊಳ್ಳುತ್ತೆ ನಮ್ಮ ಸ್ಕೂಟಿದು. ಅಷ್ಟು ದೊಡ್ಡ ಗುಂಡಿ ಇಲ್ಲಿ ನೋಡ್ರಿ. ಅಲ್ಲಿ ಏನು ಅಷ್ಟು ದೊಡ್ಡ ಗುಂಡಿ ಇಲ್ಲ. ಇಲ್ಲಿ ಭಾರಿ ಅಂದರೆ ಭಾರಿ ಕೆಸರಾಗ್ಬಿಟ್ಟೈತೆ. ಇಲ್ಲಿ ಅರ್ಧ ಟೈರ್ ಮುಣ್ಕೊಳ್ಳೋದು ಸ್ಕೂಟಿದು. ಏನಾದ್ರೆ ಆ ಕಡೆ ಸೈಡ್ಗೆ ಹೋಗ್ಬಿಟ್ರಂತೂ ಫುಲ್ಲು ಮುಣ್ಕೊಂಡೇ ಬಿಡುತ್ತೆ. ಈ ಕಡೆಗೆ ಹೋದರೆ ಒಂದು ಅರ್ಧ ಟೈರ್ ಮುಣ್ಕೊಳ್ಳುತ್ತೆ. ಆದರೂ ಹೋಗಲೇಬೇಕು. ಫುಲ್ ಕೆಸರಾಗಿ ಇಲ್ಲೆಲ್ಲ ಜಾರಿಕೆ ಆಗ್ಬಿಟ್ಟೈತೆ. ಹುಷಾರಾಗಿ ಹೋದರೆ ಹೋಗ್ತೀವಿ, ಇಲ್ಲಾಂದರೆ ಸ್ಕಿಡ್ಡಾಗಿ ದಬಾಕ್ಯಣದು ಗ್ಯಾರಂಟಿ. ಇಲ್ಲಿ ನೋಡಿರಿ ಎತ್ತಲ ಎಳೆದಾಡುತ್ತಿಲ್ಲಂತೂ, ಯಾಕೆಂದರೆ ಫುಲ್ ಸ್ಕಿಡ್ ಆಗ್ತಿರುತ್ತೆ. ಓಕೆ, ಫೈನಲಿ ತೋಟಕ್ಕೆ ಬಂದಾಯಿತು. ಬೆಕ್ಕು ನೋಡ್ರಿ, ಇಲ್ಲಿ ಬೆಕ್ಕಲ್ಲೇ ಮೇವು ಮೇವು ಅಂತೈತಿ. ಆಗ ಬಂತು ಬೆಕ್ಕು. ಈಗ ಫಾಲೋ ಮಾಡೋದು. ಈಗ ನಿಂತ್ಕೊಳ್ಳುತ್ತೆ, ಮುಂದೆ ಬಂದರೆ ಮುಂದೆ ಬರುತ್ತೆ. ಓಕೆ, ಈಗ ಸಮಯ ಸಂಜೆ 5 ಗಂಟೆ. ಇವಾಗ ವಾಕಿಂಗ್ ಶುರು ಮಾಡಿದ್ದೀನಿ. ಇವತ್ತು ಫುಲ್ಲು ಬಿಸಿಲು ಹೊಡಿತೈತೆ ನೋಡಿರಿ. ನಿನ್ನೆ ಥರ ಇವತ್ತು ಮೋಡ ಮುಚ್ಚಿದ ವಾತಾವರಣ, ಮಳೆ ಮೋಡ ಎಂಥದ್ದು ಇಲ್ಲ. ಇವತ್ತು ಬರೀ ಬಿಸಿಲು. ಸೊ ಫುಲ್ಲು ಬಿಸಿಲು. ಈ ಬಿಸಿಲಿದ್ರೆ ವ್ಯಾಯಾಮ ಮಾಡೋಕ್ಕೆ ಕಷ್ಟ. ಬೆಳಗ್ಗೆ ಹೊತ್ನಾಗೂ ಅಷ್ಟೇ 7:30 8 ಗಂಟೆ ಹಂಗಂತೂ ಆಗೋದೇ ಇಲ್ಲ. ಏನಿದ್ರು 5 5:30 6:30 7ರಷ್ಟೊತ್ತಿಗೆ ಮುಗಿಸ್ಬಿಡ್ಬೇಕು ವರ್ಕೌಟು. ಹಂಗನ್ನಾಗಿದ್ದರೆ ಬೆಳಗ್ಗೆ ಶುರು ಮಾಡಬೇಕು, ಇಲ್ಲ ಸಾಯಂಕಾಲ ಮಾಡೋದಂದರೆ ಹಿಂಗೆ ಬಿಸಿಲು ಹೊಡಿತೈತಿ, ಏನು ಮಾಡೋಣ. ಇರಲಿ, ಇವತ್ತಿನ ವರ್ಕೌಟ್ನ ಇವಾಗ ಶುರು ಮಾಡ್ತಿದ್ದೀನಿ. ಡೇ 11 ದಿನ 11 ಇವತ್ತು. 1 hour later. ಇವಾಗ 6:25 ಟೈಮು. ಇವಾಗ ಮೆಡಿಟೇಷನ್ ಮುಗೀತು. ಸೊ ಎಲ್ಲ ವರ್ಕೌಟ್ ಕೂಡ ಮುಗೀತು. ಇವಾಗ ಮನೆಗೆ ಹೋಗುವಂಥ ಸಮಯ. ಜಸ್ಟ್ 3 ಲೀಟ್ರ್ ನೀರು ಕುಡ್ದಿದ್ದಾಯಿತು. 3 ಲೀಟ್ರ್ ಕುಡ್ದಿದ್ದೀನಿ. ಇನ್ನೊಂದೇ 1 ಲೀಟ್ರ್ ಬಾಕಿ ಇದೆ. ರಾತ್ರಿ ಇನ್ನೂ ಟೈಮ್ ಐತೆ. ಇನ್ನು ಊಟ ಮಾಡೋವರೆಗೂ ಟೈಮ್ ಐತೆ. ಇನ್ನು ರಾತ್ರಿ ಮಲಗೋವರೆಗೂ ಟೈಮ್ ಐತೆ. ಅಷ್ಟೊತ್ತಿಗೆ ಇನ್ನೊಂದು ಲೀಟ್ರ್ ಕುಡಿದ್ರೆ ಇವತ್ತಿನ 4 ಲೀಟ್ರ್ ಟಾಸ್ಕು ಕಂಪ್ಲೀಟ್ ಆಗುತ್ತೆ. 1 hour later. ಸಮಯ 7:52. ಇವಾಗ ಒಂದು ರೀಲ್ಸ್ ಹಾಕಿದ್ದೀನಿ ನೋಡ್ರಿ. ಸರ್ಕಾರಿ ಶಾಲೆಗಳ ಬಗ್ಗೆ ಇರೋದು ಒಂದು ರೀಲ್ಸ್ ಹಾಕಿದ್ದೀನಿ. ರೀಲ್ಸು ಶಾರ್ಟ್ಸ್ ಎರಡನ್ನೂ ಹಾಕಿದ್ದೀನಿ. ಸೊ ಅದಾದಮೇಲೆ ಇವಾಗ ಊಟಕ್ಕೆ ಹೋಗ್ಬೇಕು. ಫಸ್ಟ್ ಊಟ ಮಾಡ್ಕೊಂಬಂದು ಆಮೇಲೆ ಓದ್ಕೊಳ್ಳೋದು, ಆಮೇಲೆ ಗೇಮಿಂಗ್ ವಿಡಿಯೋ ಮಾಡೋದು, ಅದೆಲ್ಲ ನೆಕ್ಸ್ಟು. ಇವತ್ತಿನ ರಾತ್ರಿ ಊಟ ಪಲಾವು. ಸಮಯ 8:15. ಮಳೆ ಶುರುವಾಗ್ಬಿಟ್ಟೈತೆ. ಫುಲ್ಲು ಜೋರು ಮಳೆ ಇವತ್ತು ಕೂಡ, ನಿನ್ನೆ ಥರನೇ. ಆದರೆ ನಿನ್ನೆ ಸ್ವಲ್ಪ ಬೇಗ ಬಂದಿತ್ತು, ಇವತ್ತು ಸ್ವಲ್ಪ ಲೇಟಾಗಿ ಬಂದೈತೆ. ಇರ್ಸ್ಲೇ ನಡೀತಿಲ್ಲ ಇವತ್ತು. ಸದ್ಯ ಮಳೆ ಆಲ್ರೆಡಿ ಶುರುವಾಗಿ ಒಂದು 10 ನಿಮಿಷ ಆಯಿತು. ಬರ್ತಾನೇ ಐತೆ ಮಳೆ. ಬರಲಿ ಮಳೆ ಬರಲಿ. ನೋಡ್ರಿ ರೋಡಲ್ಲಿ ಹೆಂಗೆ ನೀರು ಹರ್ಕೊಂಡು ಹೋಗ್ತದೆ, ಅದರಲ್ಲೇ ಗೊತ್ತಾಗ್ತೈತೆ ಎಷ್ಟು ಜೋರು ಮಳೆ ಬರ್ತೈತೆ ಅಂತಂದು. ಸಮಯ ರಾತ್ರಿ 9:30. ಸೊ ಇವಾಗ ಓದಿದ್ದು ಮುಗಿತ್ತು 10 ಪೇಜು. ಸೊ ಮಳೆ ಬೇರೆ ಬರ್ತಾ ಇದೆ. ಹೊರಗೆ ಮಳೆ, ಒಳಗೆ ನಾನು ಬುಕ್ ಹಿಡ್ಕೊಂಡು ಓದ್ಕೊತಾ ಇದ್ದೀನಿ. ಸೊ ಟೈಮ್ ಬೇರೆ ಆಗ್ಬಿಟ್ಟೈತೆ. ಇನ್ನು ಎಡಿಟಿಂಗ್ ಎಲ್ಲ ಬಾಕಿ ಐತೆ. ಇರಲಿ. ಸೊ ಇವತ್ತು ಓದಿದಂಥದ್ದು, ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಹೃದಯದಲ್ಲಿ ನೀವು ಭಯ ತುಂಬಬಾರದು, ಹೃದಯದಲ್ಲಿ ನೀವು ಪ್ರೀತಿ ತುಂಬಬಾರದು, ಬದಲಾಗಿ ಹೃದಯದಲ್ಲಿ ನೀವು ಧೈರ್ಯ ತುಂಬಬೇಕು. ಹಾಗೆಯೇ ತಲೆಯಲ್ಲಿ ದ್ವೇಷ ತುಂಬಬಾರದು, ತಲೆಯಲ್ಲಿ ದೇವರು ತುಂಬಬಾರದು, ಬದಲಾಗಿ ತಲೆಯಲ್ಲಿ ಅಕ್ಷರ ತುಂಬಬೇಕು. ವಿಫಲ ನಾಯಕರನ್ನು ಸಂಪರ್ಕಿಸಬಾರದು, ಯಶಸ್ವಿ ನಾಯಕರನ್ನು ಸಂಪರ್ಕಿಸಬೇಕು. ಯಶಸ್ವಿ ನಾಯಕರು ಸಂಪರ್ಕಕ್ಕೆ ಸಿಗುವುದಿಲ್ಲ. ಅದಕ್ಕಾಗಿ ಯಶಸ್ವಿ ನಾಯಕರ ಜೀವನ ಚರಿತ್ರೆಗಳನ್ನು ಓದಬೇಕು. ಯಶಸ್ವಿ ನಾಯಕರ ಜೀವನ ಚರಿತ್ರೆ ಅಧ್ಯಯನ ಒಂದು ಅದ್ಭುತ ಅನುಭವ. ಆ ಅನುಭವದಿಂದ ಹೃದಯದಲ್ಲಿ ಧೈರ್ಯ ಬರುತ್ತದೆ, ತಲೆಯಲ್ಲಿ ಜ್ಞಾನ ತುಂಬುತ್ತದೆ. ಸೊ ಇವ್ರು ಹೇಳ್ತಿರೋವಂಥ ಇದರ ಒಂದು ಅರ್ಥ ಏನಪ್ಪ ಅಂತಂದರೆ, ಮುಂದೆ ತುಂಬ ನೀಟಾಗಿ ಕೊಟ್ಟವ್ರೆ. ಸೊ ರಾಜಕೀಯದಲ್ಲಿ ನೀವೇನಾದರೂ ಸಕ್ಸಸ್ ಆಗಬೇಕಪ್ಪ ಅಂತಂದರೆ ನೀವು ಭಯ ತುಂಬಾರ್ದು. ಯಾರು ಅಭ್ಯರ್ಥಿಗಳು ಅವ್ರ ರಾಜಕೀಯ ನಿಂತಿರುವಂಥ ಕ್ಷೇತ್ರದಲ್ಲಿ ಅವರ ಜನಗಳಿಗೆ ಅವರಿಗೆ ಭಯ ತುಂಬಾರ್ದು, ಪ್ರೀತಿ ತುಂಬಾರ್ದು. ಅವರ ಮನಸ್ಸಲ್ಲಿ ಧೈರ್ಯ ತುಂಬಬೇಕು. ನಾನಿಂಥ ಕೆಲಸ ಮಾಡ್ತೀನಿ, ಇಂಥ ಕಾಮಗಾರಿಗಳನ್ನು ಮಾಡ್ತೀನಿ ಅಂತ ಅವರು ಧೈರ್ಯ ತುಂಬಿಸ್ಬೇಕು. ಆಮೇಲೆ ತಲೆಯಲ್ಲಿ ದ್ವೇಷ, ದೇವರು ಇಂಥವೆಲ್ಲ ತುಂಬಾರ್ದು. ದ್ವೇಷ ತುಂಬಾರ್ದು. ಆ ಜಾತಿಯವರು ಇವ್ರ ಜಾತಿಯವ್ರನ್ನ ಕಿತ್ತಾಟಕ್ಕೆ ಕೆಡೋದು ಇಂಥವೆಲ್ಲ ಬಿಟ್ಟು, ಆಮೇಲೆ ದೇವರನ್ನು ತುಂಬಬಾರದು. ಆ ದೇವರು ಈ ದೇವರು ಅಂತ ಎಲ್ಲ ಅದರ ಸೆಂಟ್ರಿಗೆ ತರಕ್ಕೆ ಹೋಗಬಾರ್ದು. ಆಮೇಲೆ ಬದಲಾಗಿ ತಲೆಯಲ್ಲಿ ಅಕ್ಷರ ತುಂಬಬೇಕು. ಅಂದರೆ ತಲೆಯಲ್ಲಿ ಬುದ್ಧಿ ಇರಬೇಕು.
ಚೆನ್ನಾಗಿ ಓದ್ಕೊಂಡಿರಬೇಕು ಅದ್ರ ಬಗ್ಗೆ ರಾಜಕೀಯ ಮಾಡಬೇಕಂತಂದರೆ. ಆಮೇಲೆ ಯಶಸ್ವಿ ನಾಯಕರು ಸಂಪರ್ಕಕ್ಕೆ ಸಿಗುವುದಿಲ್ಲ. ಸೊ ಯಶಸ್ವಿ ಆದಂಥ ನಾಯಕರ ಒಂದು ಕಥೆಗಳನ್ನ ಕೇಳಿದಾಗ ನಿಮ್ಮ ಮನಸ್ಸಲ್ಲೂ ಆ ಧೈರ್ಯ ಬರುತ್ತೆ. ಅದೇ ಫೇಲ್ಯೂರ್ ಆದವರ ಕಥೆಗಳನ್ನ ಕೇಳಿದಾಗ ಇದು ಯಾಕೋ ಆಗಲ್ಲ ಅನಿಸುತ್ತೆ. ಅದಕ್ಕಾಗಿಯೇ ಯಶಸ್ವಿ ಆದವರ ಜೀವನ ಚರಿತ್ರೆಗಳನ್ನು ಓದಬೇಕು ಅಂತ ಹೇಳ್ತಾರೆ. A few moments later. ಸೊ ಇಷ್ಟು ಇರುವಂಥದ್ದು ಇವತ್ತಿನ ಟಾಪಿಕ್ಗಳು. ಸೊ ಫೈನಲಿ ಓದಿದ್ದು ಮುಗೀತು ಗೆಳೆಯರೇ. ಇದಾಗಿತ್ತು 75 ಡೇಸ್ ಹಾರ್ಡ್ ಚಾಲೆಂಜಿನ ದಿನ 11. ಸೊ ಇವಾಗ ಸಮಯ 9:35 9:40 ಆಗಿದೆ. ಸೊ ಮಲಗಬೇಕು ಫಸ್ಟು. 8 ಅವರ್ಸು ಡೀಪ್ ಸ್ಲೀಪ್ ಆಗಬೇಕು ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, 8 ಗಂಟೆ ಮಕ್ಕಳಕ್ಕೆ ಟೈಮ್ ಆಗಲ್ಲ. ಬೆಳಿಗ್ಗೆ ಬೇರೆ 5 ಗಂಟೆಗೆ ಎದ್ದೇಳಬೇಕು. ಸೊ ಇವಾಗ ಹೋಗಿ ತಲೆ ಇಟ್ಟರೆ ನಿದ್ದೆ ಹಂಗೆ ಬಂದುಬಿಡುತ್ತೆ. ನಿದ್ದೆ ಆಲ್ರೆಡಿ ಬರ್ತೈತೆ, ಆದರೆ ಏನು ಮಾಡೋಂಗಿಲ್ಲ. ಫಸ್ಟು ಇವಾಗ ಹೋಗಿ ಮಲ್ಕೋಬೇಕು. ಬೆಳಗ್ಗೆ ಎದ್ದು ಎಡಿಟಿಂಗ್ ಎಲ್ಲ ಮಾಡೋಣಂತೆ. ಮಳೆ ಸೌಂಡು ನಿಮಗೆ ಕೇಳಿಸ್ತಿರ್ಬೋದು, ಸರಿಯಾಗಿ ಹೊಡಿತೈತೆ ಮಳೆ ಮಾತ್ರ. ಹೊರಗೆ ಫುಲ್ಲು ಮಳೆ, ಕರೆಂಟು ಇಲ್ಲ. ಅದಕ್ಕಾಗಿಯೇ ಇನ್ನೊಂದು ಫೋನಲ್ಲಿ ಲೈಟ್ ಹಾಕ್ಯಂಡು ಟಾರ್ಚ್ ಹಾಕ್ಯಂಡು ವಿಡಿಯೋ ಮಾಡ್ತಿದ್ದೀನಿ. ಇರಲಿ. ಸೊ ಇವತ್ತಿನ ಇಷ್ಟ ಆಯಿತು. ನೀರು ಕುಡಿಯೋದೊಂದು ಬಾಕಿ ಇದೆ. ಇನ್ನೊಂದು ಸ್ವಲ್ಪ ನೀರು ಕುಡಿದು ಬಿಟ್ಟರೆ ಇವತ್ತಿನ ಎಲ್ಲ ಟಾಸ್ಕು ಕೂಡ ಕಂಪ್ಲೀಟ್ ಆದಂಗೆ. ಫೈನಲಿ ಈ ಬಾಟ್ಲಲ್ಲಿ ಇವತ್ತು 4 ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಫೈನಲಿ 4 ಲೀಟರ್ಸ್ ಆಫ್ ವಾಟರ್ ಮುಗೀತು. ಎಕ್ಸಸೈಸ್ ಮಾಡಿದ್ದಾಯಿತು, ಓದ್ಕೊಂಡಿದ್ದಾಯಿತು. ಇನ್ನು ಜಂಕ್ ಫುಡ್ಡು ಫಾಸ್ಟ್ ಫುಡ್ ಎಲ್ಲ ಮುಟ್ಟಕ್ಕೆ ಹೋಗಿಲ್ಲ. ಮನೆ ಊಟ ಪಲಾವು ಮುದ್ದೆ ಸಾರು ಇಂಥವೇ. ಸೊ ಫೈನಲಿ ಇವತ್ತಿನ ಎಲ್ಲ ಟಾಸ್ಕು ಕೂಡ ಕಂಪ್ಲೀಟ್ ಆಗಿದೆ. ಸೊ ಗೇಮಿಂಗ್ ವಿಡಿಯೋ ಕೂಡ ಮಾಡಿದ್ದೀನಿ ಇವತ್ತು ಬೆಳಗ್ಗೆ. ನಿಮಗೆ 7 ಗಂಟೆಗೆ ಗೇಮಿಂಗ್ ವಿಡಿಯೋ ಕೂಡ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸಿಗೋಣ ನಾಳಿನ ವಿಡಿಯೋದಲ್ಲಿ, ಡೇ 12 ವಿಡಿಯೋದಲ್ಲಿ. ಇದು 75 ಡೇಸ್ ಹಾರ್ಡ್ ಚಾಲೆಂಜಿನ ದಿನ 11.